ಇದನ್ನು ಕನಿಷ್ಠ 3 ಬಾರಿ ಈ ರೀತಿ ಮಾಡಿದ್ರಿ ಅಂತಾದರೆ ನಿಮ್ಮ ಸರ್ವ ಕಷ್ಟಗಳು ಎಲ್ಲವೂ ಕೂಡ ನಿವಾರಣೆ ಆಗ್ತದೆ. ನಮ್ಮದು ಶ್ರೀ ಬಂಡೂರೇಶ್ವರಿ ದೇವಿ ದೇವಾಲಯ ಶ್ರೀ ಕ್ಷೇತ್ರ ಬಂಡೂರು. ಏನು ಕೇಳಿದರೆ ಇಂದಿನ ದಿನದಲ್ಲಿ ಎಲ್ಲರೂ ಕೂಡ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಕಷ್ಟಗಳ ಪರಿಹಾರಕ್ಕೆ ಸುಲಭ ಉಪಾಯ ಏನು ಕೇಳಿದರೆ ನಮ್ಮ ಕ್ಷೇತ್ರದ ಆರಾಧ್ಯ ದೇವತೆ ತಾಯಿ ಬಂಡೂರೇಶ್ವರಿ ಹೆಸರಿಟ್ಕೊಂಡು ಒಂದು ಸಂಕಲ್ಪವನ್ನು ಇಟ್ಕೊಂಡು, ಅಂದರೆ ಒಂದು ವಿಳ್ಯವನ್ನಿಟ್ಟು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲೇ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಏನು ಕೇಳಿದರೆ ತಾಯಿ ಹೆಸರಲ್ಲಿ ವಿಳ್ಯವನ್ನಿಟ್ಟು ಸಂಕಲ್ಪ ಮಾಡಿಕೊಂಡು ಒಂದು ಶುದ್ಧವಾದಂಥ ಬಿಳಿಯ ವಸ್ತ್ರವನ್ನು ತೆಗೆದುಕೊಳ್ಳುವಂಥದ್ದು ಪ್ರಥಮವಾಗಿ. ಆ ನಂತರದಲ್ಲಿ ಬೊಗಸೆ ಅಕ್ಕಿಯನ್ನು, ಅದು 1 ಬೊಗಸೆ ಇರ್ಬೋದು ಅಥವಾ 3 ಬೊಗಸೆ ಇರ್ಬೋದು, ಬೊಗಸೆ ಅಕ್ಕಿಯನ್ನು ಆ ಬಿಳಿ ವಸ್ತ್ರದಲ್ಲಿ ಹಾಕೊಳ್ಳುವಂಥದ್ದು ಪ್ರಥಮವಾಗಿ. ನಂತರದಲ್ಲಿ ಒಂದು ತೆಂಗಿನ ಫಲಗಾಯಿಯನ್ನು ಅಕ್ಕಿಯ ಮೇಲೆ ಇಟ್ಟುಕೊಳ್ಳುವಂಥದ್ದು. ಆ ನಂತರದಲ್ಲಿ ಬೊಗಸೆ ನಾಣ್ಯವನ್ನು ನಿಮ್ಮ ಕೈಲಿರುವಂಥ ಒಂದು ಕನಿಷ್ಠ ಒಂದು 21 ಇರ್ಬೋದು ಅಥವಾ 101 ಇರ್ಬೋದು ಅಥವಾ ಒಂದು 1000 ರೂಪಾಯಿನೇ ಇರ್ಬೋದು, ಬೊಗಸೆ ನಾಣ್ಯವನ್ನು ಆ ತೆಂಗಿನ ಫಲಗಾಯಿ ಮೇಲೆ ಹಾಕ್ಕೊಂಡು ಪ್ರಥಮವಾಗಿ ತಾಯಿ ಹೆಸರಲ್ಲಿ ಸಂಕಲ್ಪ ಮಾಡುವಂಥದ್ದು. ಆ ನಂತರದಲ್ಲಿ ಆ ಬಟ್ಟೆಯನ್ನು ನೇರವಾಗಿ ಕಟ್ಟುಕೊಳ್ಳುವಂಥದ್ದು. ಒಂದು ಈ ಥರ ಕಟ್ಟಿಕೊಳ್ಬೇಕು. ಕಟ್ಟಿ ಅದನ್ನು ನಿಮ್ಮ ಮನೆಯ ದೇವಾಲಯದ ಕೋಣೆಯಲ್ಲಿ, ದೇವರ ಕೋಣೆಯಲ್ಲಿ ಇಟ್ಕೊಂಡು ಅದನ್ನು ಪೂಜೆ ಮಾಡಿ ಸಂಕಲ್ಪ ಮಾಡುವಂಥದ್ದು. ತನ್ನ ಕಷ್ಟಗಳನ್ನು ತಾಯಿಯಲ್ಲಿ ಪರಿಹಾರ ಮಾಡಿಕೊಳ್ಳೋ ಪ್ರಕಾರ ಸಂಕಲ್ಪ ಮಾಡಿಕೊಂಡು ಆಮೇಲೆ ಚಪ್ಪಲಿ ಧರಿಸದ, ಅಂದರೆ ಬರಿಗಾಲಿನಲ್ಲಿ ಕ್ಷೇತ್ರಕ್ಕೆ ಒಂದು ಬೆಲ್ಲದ ಅಚ್ಚಿನೊಂದಿಗೆ ಬೆಲ್ಲದ ಅಚ್ಚನ್ನು ತಗೊಂಡು ಇದನ್ನು ಸೇರಿಸ್ಕೊಂಡು ಕ್ಷೇತ್ರಕ್ಕೆ ಬರಿಗಾಲನ್ನು ನಡೆದುಕೊಂಡು ಬಂದು ಏನಾಗಬೇಕು ಅಂತೇಳಿ ಸಂಕಲ್ಪಿಟ್ಟ ತಾಯಿಯಲ್ಲಿ ಇದನ್ನು ಕನಿಷ್ಠ 3 ಬಾರಿ ಈ ರೀತಿ ಮಾಡಿದ್ರಿ ಅಂತಾದರೆ ನಿಮ್ಮ ಸರ್ವ ಕಷ್ಟಗಳು ಎಲ್ಲವೂ ಕೂಡ ನಿವಾರಣೆ ಆಗ್ತದೆ. ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಇರ್ಬೋದು, ದಾರಿದ್ರ್ಯತನಗಳಿರ್ಬೋದು ಅಥವಾ ದುಷ್ಟಶಕ್ತಿ ಪ್ರೇತ ಬಾಧೆಗಳಿರ್ಬೋದು, ಯಾವುದೇ ರೀತಿಯ ಒಂದು ವ್ಯಾಧಿಗಳು, ಅಂದರೆ ಚರ್ಮ ವ್ಯಾಧಿಗಳಿರ್ಬೋದು ಅಥವಾ ಒಂದು ಅನಾರೋಗ್ಯ ಬಾಧೆಗಳಿಗೆ ಯಾವುದೇ ಇರ್ಬೋದು, ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ಈ ಕ್ಷೇತ್ರಕ್ಕೆ ಬಂದ್ರಿ ಅಂತಾದರೆ ನಿಮ್ಮ ಸರ್ವ ಕಷ್ಟಗಳು ನಿವಾರಣೆ ಆಗೋದಂತೂ ಶತಸಿದ್ಧ. ವಿಶೇಷವಾಗಿ ನಮ್ಮ ಕ್ಷೇತ್ರ ತಾಯಿ ಸನ್ನಿಧಾನ ಇರುವಂಥದ್ದು ಶ್ರೀ ಕ್ಷೇತ್ರ ಬಂಡೂರು ಅಂತೇಳಿ ಬಂಡೂರೇಶ್ವರಿ ದೇವಿ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಒಂದು ಗ್ರಾಮದಲ್ಲಿರುವಂಥದ್ದು. ಹಚ್ಚ ಹಸಿರಿನ ಒಂದು ವನಸಿರಿಯ ನಡುವೆ ತಾಯಿ ಇಲ್ಲಿದ್ದಾಳೆ ಹುತ್ತದ ರೂಪದಲ್ಲಿ. ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿದರೆ ಹೊನ್ನಾವರ ತಾಲೂಕಿಗೆ ಸಂಬಂಧಪಟ್ಟಂತೆ ಬಂದು ಅಲ್ಲಿಂದ ನಿಮಗೆ ಬಸ್ ಇರ್ತದೆ ಹಡಿನ್ಬಾಳ್ ಅಂತೇಳಿ, ಅಲ್ಲಿಗೆ ಬಂದು ಬಸ್ಸಲ್ಲಿ ಇಳ್ಕೊಳ್ಬೇಕು. ಅಥವಾ ನಿಮಗೆ ಹೊನ್ನಾವರದಿಂದ ನೇರವಾಗಿ ಆಟೋ ಕೂಡ ಸಿಗ್ತದೆ, ವೆಹಿಕಲ್ಸ್ ಕೂಡ. ಹಡಿನ್ಬಾಳಕ್ಕೆ ಬಂದು ಅಲ್ಲಿಂದ ಆಟೋವನ್ನು ಹಿಡ್ಕೊಂಡು ಶ್ರೀ ಕ್ಷೇತ್ರ ಬಂಡೂರು ಅಂತ ಹೇಳಿದರೆ ಅಲ್ಲಿಂದ ಒಂದು 100 ರೂಪಾಯಿ ಚಾರ್ಜ್ ತಗೊಳ್ತಾರೆ, 100ರಿಂದ 130 ರೂಪಾಯಿ ತಗೊಳ್ತಾರೆ. ಕ್ಷೇತ್ರಕ್ಕೆ ಬಂದ್ರಿ ಅಂತಾದರೆ ನೇರವಾಗಿ ದೇವರ ದರ್ಶನ ಆಗ್ತದೆ. ನಿಮಗೆ ಧರ್ಮದರ್ಶಿಗಳು ಕೂಡ ಸಿಗ್ತಾರೆ. ನಿಮ್ಮ ಕಷ್ಟವನ್ನು ಅಲ್ಲಿ ಹೇಳ್ಕೊಂಡ್ರೆ ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ಇಲ್ಲಿರುವವರು ಪ್ರತಿಯೊಬ್ಬರು ನಿಮಗೆ ಸ್ಪಂದಿಸ್ತಾರೆ. ಆ ಕಷ್ಟಗಳಿಗೆ ಪರಿಹಾರ ಮಾರ್ಗಗಳನ್ನು ಕೂಡ ತಾಯಿ ಸೂಚಿಸ್ತಾಳೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.